ಕಾಂಗ್ರೆಸ್ ಅಂತರ್ಯುದ್ಧ ವಿಶೇಷ ಚರ್ಚಾ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. ಸುರಭಿ, ಈಗ ಸ್ವತಃ ಕಾಂಗ್ರೆಸ್ ಶಾಸಕರೇ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ. ಸೊ ಬಿಜೆಪಿಯವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾಗರಾಜ್ ಯಾದವ್ ಅವರು ಕೇಳ್ತಾ ಇರುವಂಥ ಪ್ರಶ್ನೆ. ಬಿಜೆಪಿನೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ, ಆಡಳಿತ ಇದ್ದಂತಹ ಸಂದರ್ಭದಲ್ಲಿ ಅವ್ರು ಮಾಡಿದ್ದೇನು ಅಂತ. ಸೊ ನೀವೇನು ಹೇಳ್ತೀರಿ? ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಅಂತರ್ಯುದ್ಧ ಇದೆ, ಅವರವರ ಶಾಸಕರೇ ಸಚಿವರುಗಳ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಸರಿ ಇಲ್ಲ. ನಿಜ, ಪ್ರತಿಪಕ್ಷವಾಗಿ ಬಿಜೆಪಿ ದಾಖಲೆಗಳನ್ನು ಕೊಡೋ ನಿಟ್ಟಿನಲ್ಲಿ ಏನು ಮಾಡ್ತಾ ಇದೆ? ಅಲ್ಲ, ಇವಾಗ ಅವರ ಶಾಸಕರೇ ಬಂದು ಈ ಥರ ಅಕ್ಯುಸೇಷನ್ಸ್ ಮಾಡ್ತಿರ್ಬೇಕಾದಾಗ ನಾವು ಮಾಡೋಲ್ಲ ಅಂತ ಅಲ್ಲ, ನಾವು ಹೋರಾಟ ಮಾಡ್ತಾ ಇದ್ದೀವಿ, ನಾವು ಕೆಳಗಿಳಿದಿದ್ದೀವಿ. ಈ ಒಂದು ವಸತಿ ಇಲಾಖೆಯ ವಿಷಯ ಇದೆಯಲ್ಲ, ಅದು ಪ್ರತಿ ಗ್ರಾಮ ಪಂಚಾಯತಿನಲ್ಲೂ ಬಡವರಿಗೆ ಮುಟ್ಟುವಂತಹ ವಿಷಯ, ಅವರಿಗೆ ತೊಂದರೆ ಆಗಿರುವಂತಹ ವಿಷಯ. ಇದು ಯಾವುದೋ ಯಾರ್ದೋ ಶ್ರೀಮಂತರ ಮನೆ ಅಂತ ಇದು ಸರ್ಕಾರದಿಂದ ಹೋಗ್ಬೇಕಾಗಿರುವಂಥ ಬಡವರ ಮನೆ. ದಯವಿಟ್ಟು ಅದಕ್ಕೆ ಜ್ಞಾಪಕ ಇಟ್ಕೊಳ್ಳೋಣ. ನಾವು ನಿನ್ನೆ ತಾನೇ ಎಲ್ಲ ಕಡೆ ಹೋರಾಟ ಮಾಡ್ಕೊಂಡು ಬಂದಿರೋವಂಥದ್ದು ಎಲ್ಲಾ ಗ್ರಾಮ ಪಂಚಾಯತಿಲಿ ನೋಡಿ ಈ ತರ ನಡೀತಾ ಇದೆ. ಸರ್ ದಯವಿಟ್ಟು ನೀವೇನು ಪಂಡಿತ ನೀವ್ ಯಾವ ಅಲಿಗೇಷನ್ ಮೇಲೆ ದಾಖಲೆ ಕೊಟ್ಟಿದ್ದೀರಾ ಯಾವತ್ತಾದ್ರೂ? ನೀವು ಸರ್ಕಾರಕ್ಕೆ ಬಂದಿರೋದೇ ಫೇಕ್ ನ್ಯೂಸ್ ಮೇಲೆ, ನೀವು ಸರ್ಕಾರಕ್ಕೆ ಬಂದಿರೋದೇ ಫೇಕ್ ನ್ಯೂಸ್ ಮೇಲೆ. ಇವಾಗ ಫೇಕ್ ನ್ಯೂಸ್ ಒಂದ್ ನಿಮಿಷ ಸರ್, ಇದೆಲ್ಲಾನು ಸುಮ್ಮನೆ ಹೇಳ್ಕೊಂಡು ಹೋಗ್ಬೋದು. ಯಾವ ಕೇಳಿದ್ರು? ಒಂದ್ ನಿಮಿಷ ದಯವಿಟ್ಟು ಕಾಂಗ್ರೆಸ್ ಪಕ್ಷದಿಂದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಪಕ್ಷದಿಂದ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ತರಬೇಕಾಗ್ತದೆ. ಇಲ್ಲ ಸಲ್ಲದ ಆರೋಪಗಳನ್ನ ಪಕ್ಷದ ನಾಯಕರ ಬೇಸರ ಮಾಡ್ಕೊಳ್ಬೇಡಿ ಸರ್. ಗೊತ್ತು ನಮ್ಗೆ, ನಿಮಗೂ ಬೇಜಾರಾಗತ್ತೆ ರಾಹುಲ್ ಗಾಂಧಿ ನಿಮ್ಮ ಪಕ್ಷದ ನಾಯಕರು ಅಂತ. ಬೇಸರ ಮಾಡ್ಕೊಳ್ಬೇಡಿ, ಪರವಾಗಿಲ್ಲ. ನನಗೆ ಹೆಮ್ಮೆಯಿಂದ ಮಾತಾಡ್ಬೋದು ನನ್ನ ಪಕ್ಷದ ಬಗ್ಗೆ. ಇವಾಗ ಜಮೀರ್ ಅಹಮದ್ ಖಾನ್ ಅವರು ರಾಜೀನಾಮೆ ಕೊಡ್ತಾರೋ ಇಲ್ವೋ, ಅವ್ರ ಮೇಲೆ ತನಿಖೆ ನಡಿಬೇಕು ಅಂದ್ರೆ ಅವ್ರು ರಾಜೀನಾಮೆ ಕೊಡ್ಬೇಕು ತಾನೆ. ಎಲ್ಲ IPS ಆಫೀಸರ್ಸ್ ACP DCP ನೆಲ್ಲ ಸಸ್ಪೆಂಡ್ ಮಾಡಿದಿರಲ್ಲ, ಯಾಕೆ? ತನಿಖೆ ನಡಿಬೇಕಲ್ಲ, ಯಾವ ಅಧಿಕಾರದಲ್ಲಿದ್ದಾಗ ತನಿಖೆ ನಡೆಯಕ್ಕಾಗಲ್ಲ ಅಂತ ಅಲ್ಲಿ ನಮ್ಮ ಸ್ಕ್ರೀನ್ ಅಲ್ಲಿ ಬರ್ತಿರೋರು ಜಮೀರ್ ಅಹಮದ್ ಖಾನ್ ಫಸ್ಟ್ ರಿಸೈನ್ ಮಾಡಕ್ ಹೇಳಿ ಅವರಿಗೆ. ಅದಾದ ನಂತರ ನಿಮ್ದು ಎಲ್ಲಾ ಶಾಸಕರು ಬಂದು ಮಾತಾಡಿದಾರಲ್ಲ, ಯಾರು ಟಿಪ್ಟೂರ್ MLA ಇಂದ ಇವಾಗ ಗೋಪಾಲ್ ಕೃಷ್ಣ ಅವರು, BR ಪಾಟೀಲ್ ಅವರು ಹೇಳ್ತಾನೆ ಇದಾರಲ್ಲ, ಬಸವರಾಜ್ ರಾಯರೆಡ್ಡಿ ಅವರು, ಅವ್ರಿಗೆಲ್ಲರಿಗೂ ಒಂದು ಸರ್ಕಾರದ ಒಂದು ಪೊಸಿಷನ್ ಕೊಟ್ಬಿಟ್ಟಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಅವ್ರನ್ನೆಲ್ಲರಿಗೂ ಯಾವ ತರ ಉತ್ತರ ಕೊಡ್ತೀರಾ? ಅವ್ರು ಹೇಳ್ತಿರೋದು ಸುಳ್ಳು, ಅವ್ರು ಹೇಳ್ತಿರೋದು ಅವ್ರು ಏನ್ ದಾಖಲೆ ತಂದಿದಾರ? ಅವರು ದಾಖಲೆ ಏನ್ ಕ್ರಮ ತಗೋತೀರಾ ನೀವು? ಸಿನ್ಸಿಯರ್ ಕಾಳಜಿ ಏನ್ ಗೊತ್ತಾ? ಬಡವರ್ಗ್ ಮನೆ ಸಿಗಬೇಕ್ರಿ, ದುಡ್ಡು ಕೊಟ್ಟು ಮನೆ ಕೊಡೋದಲ್ಲ. ದುಡ್ಡಿದ್ದವ್ರು ಹೆಂಗೋ ಮನೆ ಮಾಡ್ಕೋತಾರೆ. ವೀಣಾ ಮೇಡಮ್ ಅವರೇ, ನಿಮ್ಮ ಕಾಳಜಿ ಬಗ್ಗೆ ನಿಮ್ಮ ಕಾಳಜಿ ಬಗ್ಗೆ, ಬಡವರ ಬಗ್ಗೆ, ರಾಜಕೀಯ ರಹಿತವಾಗಿರ್ತಕ್ಕಂಥ ನಿಮ್ಮ ಕಾಳಜಿ ಬಗ್ಗೆ ನಾವು ಖಂಡಿತವಾಗ್ಲೂ ಕೂಡ ತನಿಖೆ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಏನ್ ಗೊತ್ತಾ ನಾಗರಾಜ್ ಅವರೇ, ಒಂದು ಗೋಲ್ಡನ್ ಅಪಾರ್ಚುನಿಟಿ ಸಿಕ್ಕಿದೆ ನಿಮಗೆ ಸರ್ಕಾರ ನಡೆಸೋದಕ್ಕೆ. ಇನ್ನು 3 ವರ್ಷ ಉಳಿದಿದೆ. ಜನಪರವಾದಂತಹ ಕೆಲಸ ಮಾಡಿ, ಮತ್ತೆ ಅಲ್ಲ ಜನಪರವಾದಂತಹ ಕೆಲಸ ಮಾಡಿ, ಬಡವರಿಗೆ ಮನೆ ಕೊಡಿ. ಜೊತೆಗೆ ಅಶಿಸ್ತು ಅಂತ ನೀವೇನ್ ಹೇಳ್ತಾ ಇದಿರೋ ಪಕ್ಷದಲ್ಲಿ, ಅಶಿಸ್ತು ನಾಗರಾಜ್ ಯಾದವ್ ಅಶಿಸ್ತು ಅಂತ ಏನ್ ಹೇಳ್ತಾ ಇದಿರೋ ಪಕ್ಷದಲ್ಲಿ, ಶಿಸ್ತು ತರೋ ನಿಟ್ಟಿನಲ್ಲಿ ಏನ್ ಕೆಲಸಗಳಾಗಬೇಕು ಅದನ್ನ ಮಾಡಿ, ಲಗಾಮ್ ಹಾಕೋ ನಿಟ್ಟಿನಲ್ಲಿ ಏನ್ ಕೆಲಸಗಳಾಗಬೇಕು ಅದನ್ನ ಮಾಡಿ. ಮೂವರಿಗೂ ಕೂಡ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಮೂವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.